ಹಾಯ್ ಹಲೋ ನಮಸ್ಕಾರ. ಪುಂಡಿ ಪಲ್ಯ ಚಟ್ನಿ ಹೇಗೆ ಮಾಡೋದು ಬನ್ನಿ ನೋಡೋಣ. ಒಂದು ಪಾತ್ರೆಗೆ ನೀರು ಬಿಸಿ ಮಾಡಿಕೊಂಡು ಅದಕ್ಕೆ ನಾನು 2 ಕಟ್ಟು ಪುಂಡಿ ಪಲ್ಯ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು 1 ಕಟ್ಟಾಗಲಿ 2 ಕಟ್ಟಾಗಲಿ ತೊಗೊಳ್ಳಿ. ಇದೇ ಥರ ಮಾಡಿ ಕಾದಿರೋ ನೀರಿಗೆ ಪುಂಡಿ ಪಲ್ಯ ಹಾಕಿ ಇದು ಯಾಕಂದರೆ ನೀರು ಕಡಿಮೆ ಇಟ್ಕೊಳ್ಳಿ. ನೀರು ಜಾಸ್ತಿ ಇಟ್ಟರೆ ಪದೇ ಪದೇ ಉಕ್ಕು ಬರ್ತಾ ಇರುತ್ತೆ, ಚೆಲ್ತಾ ಇರುತ್ತೆ, ನಿಮಗೆ ಕಷ್ಟ ಆಗುತ್ತೆ. ಹಸಿಮೆಣ್ಸಿನ್ಕಾಯಿ ನೀವು ಖಾರ ಎಷ್ಟು ಬೇಕೋ ನೋಡಿಕೊಂಡು, ಸ್ವಲ್ಪ ಖಾರ ಕಡಿಮೆ ಇರಲಿ, ಚೆನ್ನಾಗಿರುತ್ತೆ ಖಾರ. ಯಾಕಂದರೆ ಈ ಕಡೆಯವರು ಖಾರ ತಿನ್ನಲ್ಲ, ನಾವು ಜಾಸ್ತಿ ಖಾರ ತಿನ್ನೋದು, ಹಾಗಾಗಿ ನಾನು ಜಾಸ್ತಿನೇ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನೋಡಿ ಕುದೀತಾ ಇದೆ. ಈ ಟೈಮಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಬೇಕು. 2 ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಬೇಕು. ನಮಗೆಲ್ಲ ಇದು ಫೇಮಸ್ಸು ಪುಂಡಿ ಪಲ್ಯ ಚಟ್ನಿ ಅಂದರೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ. ನಾವೆಲ್ಲ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಇದನ್ನೇ ತೊಗೊಂಡೋಗ್ತಾ ಇದ್ದಿದ್ದು ಸ್ಕೂಲ್ಗೆ. 2 ರೊಟ್ಟಿ ಒಂದಿಷ್ಟು ಚಟ್ನಿ ತೊಗೊಂಡೋದ್ರೆ ಸಾಕು, ಸ್ವರ್ಗ ಊಟ ಆ ಥರ ಇರ್ತಾಯಿತ್ತು. ನೋಡಿ ಇದು ಬೆಂದಿದೆ. ಇವಾಗ ಒಂದು ಪ್ಲೇಟಿಗೆ ತಗೊಳ್ಳೋಣ. ಇದು ಪ್ಲೇಟ್ಗೆ ಹಾಕ್ಕೊಂಡು ಚೆನ್ನಾಗಿ ಹಿಂಡ್ಕೋಬೇಕಿದು. ಸ್ವಲ್ಪ ತಣ್ಣೀರು ಸೇರಿಸ್ಕೊಂಡು ಹಿಂಡ್ಕೊಳ್ಳಿ, ಯಾಕಂದರೆ ಬಿಸಿ ನೀರಲ್ವ, ಹಿಂಡೋಕ್ಕಾಗಲ್ಲ. ಜಮೀನಲ್ಲೆಲ್ಲ ನಾವು ಸ್ಕೂಲಿಂದ ಬರೋ ಟೈಮಲ್ಲಿ ಜಮೀನಲ್ಲೆಲ್ಲ ಪುಂಡಿ ಪಲ್ಯನ ಕಿತ್ಕೊಂಬರೋರು. ಮಾರನೇ ದಿವಸ ನಮ್ಮಮ್ಮ ಮತ್ತು ಪುಂಡಿ ಪಲ್ಯ ಚಟ್ನಿ ಮಾಡೋಳು. ಅದು ಎಷ್ಟು ತಿಂದರೂ ಸಾಕಾಗ್ತಾ ಇರಲಿಲ್ಲ. ಇವಾಗ ನಾನು ಹಿಂಡ್ಕೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋಣ. ಹಿಂಡಿಟ್ಕೊಂಡಿರೋ ಪುಂಡಿ ಪಲ್ಯನ ಜಾರ್ಗೆ ಹಾಕ್ಕೊಂಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ರೌಂಡ್ ಹಾಕೋಣ ಇದು ಮಿಕ್ಸಿಗೆ. ಇದಕ್ಕೆ ಸ್ವಲ್ಪ ಕಡಲೆ ಪೌಡ್ರ್ ಹಾಕೋಣ. ಕಡಲೆ ಬೀಜ ಪುಡಿ ಮಾಡಿ ಇಟ್ಕೊಂಡಿರೋದು, ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಒಂದು 2 ಸ್ಪೂನಷ್ಟು ಹಾಕೋಣ. ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಇದನ್ನು ಹಾಕ್ಬಿಟ್ಟು ಒಂದು ರೌಂಡಿಗೆ ಮಿಕ್ಸಿಗೆ ಹಾಕೋಣ. ಇನ್ನು ಒಂದು ಹೆಚ್ಚಿರೋ ಈರುಳ್ಳಿನ ಸೇರಿಸೋಣ. ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ನೋಡಿ ರೆಡಿ ಆಯಿತು ಪುಂಡಿ ಪಲ್ಯ ಚಟ್ನಿ. ಉತ್ತರ ಕರ್ನಾಟಕ ಸ್ಪೆಷಲ್ ಚಟ್ನಿ. ರೊಟ್ಟಿ ಜೊತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.